ಹಲೋ ಫ್ರೆಂಡ್ಸ್, ನಾವಿವತ್ತು ಕೆಫೆ ಸ್ಟೈಲಲ್ಲಿ ಚೀಸ್ ಬಾಲ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಒಳ್ಳೆ ಹೊರಗಡೆ ಎಲ್ಲ ಫುಲ್ಲು ಕ್ರಿಸ್ಪಿಯಾಗಿ, ಒಳಗಡೆ ಚೀಸಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಫಸ್ಟ್ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು 4 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 1/2 ಇಂಚಷ್ಟು ಶುಂಠಿ, ಒಂದು ಪೀಸಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು, ನೆಕ್ಸ್ಟು ಸ್ವೀಟ್ ಕಾರ್ನ 1 ಬೌಲ್ ತೊಗೊಂಡು ಅದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು 4 ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಮಿಕ್ಸಿಂಗ್ ಬೌಲ್ಗೆ. ಸೊ ಇದಕ್ಕೆ ನಾವು ಒಂದೊಂದಾಗಿ ಮಸಾಲೆ ಆ್ಯಡ್ ಮಾಡೋಣ. ಸೊ ಫಸ್ಟ್ ನಾನು ಹಸಿಮೆಣ್ಸಿಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದು ಸ್ವೀಟ್ ಕಾರ್ನ್ ಪೇಸ್ಟು, ನೆಕ್ಸ್ಟ್ ಒಂದು 1/2 ಕಪ್ಪಷ್ಟು ಕಾರ್ನ್ ಫ್ಲೋರ್ ಇಟ್ಟು, ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಪೌಡ್ರು, ಇಷ್ಟು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ 2 ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬೌಲಲ್ಲಿ 1 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಟ್ಟು, ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡಬೇಕು ಬೈಂಡಿಂಗಿಗೋಸ್ಕರ. ಸೊ ಇದನ್ನ ಜಸ್ಟ್ ತೆಳುವಾಗಿ ಈ ಥರ ಕಲಿಸ್ಕೊಳ್ಳಿ. ಗಂಟಿಲ್ದಂಗೆ ತೆಳುವಾಗಿ ಕಲಿಸ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್, ಬೈಂಡಿಂಗಿಗೋಸ್ಕರ. ನೋಡಿ, ಎಷ್ಟು ಗಂಟಿಲ್ದಂಗೆ ಈ ಥರ ತೆಳುವಾಗಿ ಕಲಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಮಿಕ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಳಗಡೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮಸಾಲೆ ಮತ್ತು ಉಪ್ಪು ಎಲ್ಲ ಕಡೆ ಹರಡ್ಕೊಳ್ಳೋ ಥರ ನೋಡಿ, ಈ ಥರ. ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಚೀಸ್ ಇಟ್ಕೊಂಡಿದ್ದೀನಿ. ಚೀಸು ಮೆಜಿಲಾ ಚೀಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಒಳಗಡೆ ಫಿಲ್ ಆಗಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಇದರೊಳಗಡೆ ಸ್ವಲ್ಪ ನಾವು ತೊಗೊಂಡ್ಬಿಟ್ಟು ಅದರೊಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಚೀಸ್ನ ಒಳಗಡೆ ಹಾಕಿ ಈ ಥರ ಸ್ಟಫಿಂಗ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ಬಾಲ್ ರೀತಿಯಲ್ಲಿ ರೋಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ರೌಂಡ್ ಆದಮೇಲೆ ಇದನ್ನು ಅದು ಕಾರ್ನ್ ಫ್ಲೋರ್ ಇಟ್ಟಿಂದಿತ್ತಲ್ಲ ಅದರಲ್ಲಿ ಹಾಕಿ ಕಲಿಸ್ಕೊಂಡು ಬ್ರೆಡ್ ಕ್ರಮ್ಸ್ ಒಳಗಡೆ ಈ ಥರ ಉಳ್ಳಾಡಿಸ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ ಸಿಂಪಲ್ಲಾಗಿ. ಈಗ ಡೈರೆಕ್ಟ್ ನಾವು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಬರೋ ತನಕ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಕೆಫೆ ಸ್ಟೈಲಲ್ಲೇ ಇರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.